ಹೇಗಿದೆ ಅನ್ನೋದರ ಡೀಟೇಲ್ಸ್ ಇದು. ಪಿಒಕೆಯ 5 ಕಡೆಗಳಲ್ಲಿ ಭಾರತೀಯ ಸೇನೆಯಿಂದ ದಾಳಿ ಆಗಿರೋದು, ಭಾರತದ ವಾಯು ದಾಳಿ, ನಮ್ಮದೇ ನೆಲದಿಂದ ಪಾಕ್ ಉಗ್ರರ ಮೇಲೆ ದಾಳಿ ಆಗಿರೋದು. ಇದಕ್ಕೆ ಕ್ಷಿಪಣಿಗಳನ್ನು ಯೂಸ್ ಮಾಡಿದ್ದಾರೆ ಅನ್ನೋದು ಮಾಹಿತಿ. ಪಹಲ್ಗಾಮ್ ಹಿಂದೂ ಹತ್ಯಾಕಾಂಡಕ್ಕೆ ಭಾರತ ತೆಗೆದುಕೊಂಡಿರುವಂತಹ ಪ್ರತೀಕಾರ, ಒಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸಿರೋದು, ಎರಡನೇದು ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಿರೋದು. ಒಂದು ರಾಷ್ಟ್ರದ ಒಳಗೆ ನುಗ್ಗಿ ಹೊಡೆಯೋದು ಯಶಸ್ವಿಯಾಗಿ ಆಚೆ ಬರೋದಿದೆಯಲ್ಲ, ಅದು ಇನ್ನೊಂದು ರಾಷ್ಟ್ರದ ಕ್ಷಾತ್ರ ಪರಂಪರೆ ಎಂಥದ್ದು ಅನ್ನೋದನ್ನು ತೋರಿಸುತ್ತೆ. ನಿಮಗೊಂದು ಮ್ಯಾಪನ್ನು ನಾವು ತೋರಿಸ್ತಾ ಇದ್ದೀವಿ, ಅದನ್ನು ಝೂಮ್ ಇನ್ ಮಾಡಿ ಕೂಡ ತೋರಿಸ್ತೀವಿ. ಆ ಮ್ಯಾಪ್ ಪ್ರಕಾರನೇ ನಾವು ನೋಡೋದಾದ್ರೆ 9 ಕಡೆಗಳಲ್ಲಿ ದಾಳಿ ಆಗಿರೋದು. 9 ಕಡೆಗಳಲ್ಲಿ ಲಷ್ಕರ್ ಮದ್ರಾಸಾ ಸೇರಿದಂತೆ ಈ ಮರೀದ್ಕೆ, ಇದು ಹೆಡ್ ಕ್ವಾರ್ಟರ್ಸ್ ರೀತಿ ಇತ್ತು, ಎಲಿಟಿದು ಮರೀದ್ಕೆ ಅಂತ. ಓಕೆ, ಡೀಟೇಲ್ಸ್ ಕೊಡ್ತಾರೆ ಶಬೀರ್. 9 ಕಡೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸೋದು ಮುಜಾಫರ್ಬಾದ್ನ ಅಟ್ಯಾಕ್ ಇರ್ಬೋದು ಅಥವಾ ಮರೀದ್ಕೆನ ಅಟ್ಯಾಕ್ ಇರ್ಬೋದು. ಯಾಕಂದ್ರೆ ಇಲ್ಲಿಂದಲೇ ಎಷ್ಟೊಂದು ಜನ ಉಗ್ರರನ್ನ ಭಾರತಕ್ಕೆ ಕಳಿಸೋ ಕೆಲಸವನ್ನು ಮಾಡಿದ್ರು. ಸೊ ಅಲ್ಲಿ ತಕ್ಕ ಶಾಸ್ತಿಯನ್ನು ಹೆಂಗ್ ಮಾಡಿದ್ದಾರೆ, ಸೊ ದಾಳಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ, ಆಮೇಲೆ ಅಟ್ಯಾಕ್ಗೆ ಬಾಂಬಿಂಗ್ಗೆ ಯೂಸ್ ಮಾಡಿರುವಂತಹ ಯುದ್ಧ ವಿಮಾನಗಳು ಯಾವ್ದ್ಯಾವ್ದು ಅನ್ನೋದು ಖಚಿತತೆ ಸಿಗ್ತಾ ಇದೆಯಾ? ಮಮತಾ, ಈಗಾಗಲೇ ನೋಡಿ, ಒಂದು ದೇಶದ ಒಳಗಡೆ ಹೋಗಿ ಅಟ್ಯಾಕ್ ಮಾಡಿ ಬರುವಂಥದ್ದು, ಅದು ಯಶಸ್ವಿಯಾಗಿ ಬರುವಂಥದ್ದು ಬಹಳಷ್ಟು ಕಷ್ಟದ ಕೆಲಸ. ಅಂಥದ್ದೊಂದು ನಿರ್ಣಾಯಕ ಘಟ್ಟವನ್ನು ಈಗ ಭಾರತ ತಲುಪಿರುವಂಥದ್ದು. ನಿನ್ನೆ ರಾತ್ರಿ 1:44 ಸಮಯಕ್ಕೆ ನಿರ್ದಿಷ್ಟವಾದಂಥ ದಾಳಿಯನ್ನು ಮಾಡಿರುವಂಥದ್ದು. ಭಾರತದ 3 ಫೈಟರ್ ಜೆಟ್ಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಒಂದು ರಫೇಲ್, ಇನ್ನೊಂದು ಮಿರಾಜ್ 2000 ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ವಿಮಾನ ಯಾವುದು ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿರುವಂಥದ್ದು. ಬೆಳಗ್ಗೆ 10:00ವರೆಗೆ ಕೇಂದ್ರ ರಕ್ಷಣಾ ಇಲಾಖೆ 10:30ಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದಂಥ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ಇಡೀ ಮಿಷನ್ ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟು 9 ಲೊಕೇಶನ್ಗಳನ್ನು ಈಗ ಟಾರ್ಗೆಟ್ ಮಾಡಿರುವಂಥದ್ದು. ಈ 9 ಲೊಕೇಶನ್ಗಳಲ್ಲಿ 2 ಲೊಕೇಶನ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಒಂದು ಪಾಕಿಸ್ತಾನದಲ್ಲೇ ಇರುವಂತಹ ಮುಜಾಫರ್ಬಾದ್ ಆಗಿರುವಂಥದ್ದು, ಮತ್ತೊಂದು ಮರೀಚಿಕೆ ಪಿಒಕೆಯಲ್ಲಿರುವಂಥದ್ದು. ಒಂದು ಮುಜಾಫರ್ಬಾದ್ ಯಾಕೆ ಇಂಪಾರ್ಟೆಂಟು ಅಂದರೆ, ಈ ಒಂದು ಪ್ರದೇಶದಿಂದಲೇ ಪಾಕಿಸ್ತಾನದ ISI ಭಯೋತ್ಪಾದಕರ ಜೊತೆಗೆ ಸಂಪರ್ಕವನ್ನು ಹೊಂದಿತ್ತು. ಅಲ್ಲೊಂದು ಕಂಟ್ರೋಲ್ ರೂಮ್ ಅನ್ನು ಸ್ಥಾಪನೆಯನ್ನು ಮಾಡಿಕೊಂಡಿದ್ರು. ಇಲ್ಲಿಂದ ಪಿಒಕೆಯಲ್ಲಿ ಏನು ಆಕ್ಟಿವಿಟೀಸ್ ಆಗಬೇಕಾಗಿತ್ತು, ಭಾರತದಲ್ಲಿ ಭಯೋತ್ಪಾದನೆಯನ್ನು ಹೇಗೆ ಬೆಂಬಲಿಸಬೇಕಾಗಿತ್ತು, ಆ ಎಲ್ಲ ಸಂದೇಶಗಳು ಕೂಡ ಇಲ್ಲಿಂದನೇ ರವಾನೆ ಆಗ್ತಾ ಇತ್ತು ಅನ್ನುವಂಥ ಮಾಹಿತಿ ಗುಪ್ತಚರ ಇಲಾಖೆಗೆ ಇತ್ತು. ಸೊ ಗುಪ್ತಚರ ಇಲಾಖೆ ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ಈ ಒಂದು ನಿರ್ದಿಷ್ಟವಾದಂಥ ದಾಳಿಯನ್ನು ಆ ಕಂಟ್ರೋಲ್ ರೂಮ್ ಮೇಲೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಈ ಮೂಲಕ ಭಯೋತ್ಪಾದಕರಿಗೆ ಮತ್ತೆ ISIಗೂ ಕೂಡ ನೇರವಾದಂಥ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿರುವಂಥದ್ದು. ಒಂದು. ಎರಡನೇದು ಮರೀಚಿಕೆ ಅನ್ನುವಂಥ ಒಂದು ಜಾಗ ಕೂಡ ಇದೆ, ಇದು ಪಿಒಕೆಯಲ್ಲಿ ಬರುತ್ತೆ. ಸೊ ಈ ಒಂದು ಪ್ರದೇಶ ಏನಿತ್ತು, ಇದು ಭಯೋತ್ಪಾದಕರನ್ನ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಕೇಂದ್ರ ಬಿಂದು ಆಗಿತ್ತು. ಇಲ್ಲಿಂದ ಪಿಒಕೆಯಲ್ಲಿರುವಂತಹ ಬೇರೆ ಬೇರೆ ಭಾಗಗಳ ಮೂಲಕ ಭಾರತದ ಒಳಗಡೆ ಭಯೋತ್ಪಾದಕರನ್ನು ನುಸುಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಈ ಪ್ರದೇಶವನ್ನು ಕೂಡ ಗುಪ್ತಚರ ಇಲಾಖೆ ಟಾರ್ಗೆಟ್ ಮಾಡಿತ್ತು. ಸೊ ಇದನ್ನು ಕೂಡ ಈ ಮಾಹಿತಿಯನ್ನು ಆಧರಿಸಿ ಈಗ ವಾಯುಸೇನೆ ದಾಳಿಯನ್ನ ಮಾಡಿರುವಂತದ್ದು. ಇದನ್ನು ಹೊರತುಪಡಿಸಿ ಇನ್ನು 7 ಸ್ಥಳಗಳ ಮೇಲೆ ಭಾರತ ದಾಳಿಯನ್ನ ಮಾಡಿರುವಂಥದ್ದು. ಈ ಎಲ್ಲಾ ಸ್ಥಳಗಳಲ್ಲೂ ಕೂಡ ಭಯೋತ್ಪಾದಕರ ನೆಲೆಗಳಿತ್ತು, ಮತ್ತೆ ಭಯೋತ್ಪಾದಕರು ಅಲ್ಲಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಎಲ್ಲಾ ಮಾಹಿತಿಗಳನ್ನ ಆಧರಿಸಿ ನಿರ್ದಿಷ್ಟವಾದಂಥ ದಾಳಿಯನ್ನ ಮಾಡುವಂಥ ಕೆಲಸವನ್ನ ಮಾಡಲಾಗಿದೆ. ಇಡೀ ಘಟನೆಯಲ್ಲಿ ಒಟ್ಟು 74ಕ್ಕಿಂತ ಅಧಿಕ ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಮಮತಾ.